ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಾಜೇಶ್ ತುಳಸಿ ಯೂಟ್ಯೂಬ್ ಚಾನಲ್. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೇನು ವಿಡಿಯೋ ಮಾಡೋಕ್ಕೆ ಕಾರಣ ಅಂದರೆ ನಾವು ಲಾಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಆಪ್ಷನ್ ಕ್ವಶನ್ ಅಂತ ಹಾಕಿದ್ವಿ. ಸೊ ಅದರಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ರಿ. ಅದರಲ್ಲಿ ತುಂಬ ಕ್ವಶನ್ಸ್ ಅನ್ನ ಅಕ್ಕ ನಿಮ್ಮೊಂದು ಲವ್ ಸ್ಟೋರಿ ಲಾಗ್ ಮಾಡಿ, ಅನ್ನ ಅಕ್ಕ ಲವ್ ಸ್ಟೋರಿ ಲಾಗ್ ಮಾಡಿ ಅಂತ ಕೇಳ್ತಿದ್ದೀವಿ. ಸೊ ಅದಕ್ಕೆ ನಾವು ಒಂದು ಲವ್ ಸ್ಟೋರಿ ಲಾಗ್ ಮಾಡೋಣ ಅಂತ ನಾವು ನಿಮ್ಮ ಬಂದಿದ್ದೀವಿ. ನಮ್ದು ಹೇಳ್ಕೊಳ್ಳೋ ಅಷ್ಟೇನು ದೊಡ್ಡ ಲವ್ ಸ್ಟೋರಿ ಅಲ್ಲ, ಒಂದು ಪುಟ್ಟ ಲವ್ ಸ್ಟೋರಿ. ಹಾಗೆ ನಮ್ದೇನು ಆನ್ಲೈನ್ ಲವ್ ಸ್ಟೋರಿ ಎಲ್ಲ ಪರಿಚಯ ಇದ್ದಿದ್ದೀನಿ. ಅವ್ರು ಹೇಗೆ ಪರಿಚಯ ಆದ್ರು ಅಂದ್ರೆ ಕಾಲೇಜಿಗೆ ಹೋಗ್ತಾ ಬರ್ಬೇಕಾದ್ರೆ ನನಗೆ ಪರಿಚಯ ಆದ್ರು. ಹೆಂಗ್ ಪರಿಚಯಪ್ಪ ಅಂದ್ರೆ ಬಸ್ಸಲ್ಲಿ ಹೋಗ್ತಾ ಬರ್ತಾ ನೋಡಿದೆ, ಇಷ್ಟ ಆಯ್ತು. ಅವ್ರ ಡ್ರೆಸ್ಸಿಂಗ್ ಸ್ಟೈಲು, ಅವ್ರ ಹೇರ್ ಸ್ಟೈಲು ಎಲ್ಲ ನೋಡ್ತಾ ಇದ್ದೆ. ಮತ್ತೆ ಬಸ್ಸಲ್ಲಿ ಯಾರನ್ನೇ ಕೂಡ ಮಾತಾಡ್ತಾ ಇರ್ಲಿಲ್ಲ ಅವರು. ಹೆಂಗ್ ಕಾಲೇಜ್ ಹೋದ್ರು ಹಂಗೆ ಬಂದು ಹಂಗೆ ನಿಂತು ಅವ್ರ ಮನೆಗೆ ಹೋಗ್ತಾ ಇದ್ರು. ಹಂಗೆ ಹೋಗ್ತಾ ಬರ್ತಾ ಜಾಸ್ತಿ ದಿನ ಆಯ್ತು, 1 ವರ್ಷ ಹಂಗೆ ಬಸ್ಸಲ್ಲಿ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಮತ್ತೆ ನಮ್ಮೂರ್ ಪಕ್ಕದಲ್ಲಿ ಒಂದು ಜಾತ್ರೆ ನಡೀತು. ಆ ಜಾತ್ರೆಯಲ್ಲಿ ಸ್ವಲ್ಪ ಮೀಟ್ ಆದ್ವಿ. ಇವರು ನನ್ನ ಕಡೆ ನೋಡ್ತಿದ್ರು, ನಾನು ಇವ್ರ ಕಡೆ ನೋಡ್ತಿದ್ದೆ. ಅವಾಗ ಇವ್ರ ಪಕ್ಕದಲ್ಲಿ ಒಂದು ಜಾತ್ರೆ ನಡೀತು. ಅದು ಇವ್ರ ಪಕ್ಕ ಅಂದ್ರೆ ನಮ್ಮಮ್ಮ ಅವ್ರ ತವ್ರ ಮನೆ. ಅದ್ರಲ್ಲಿ ಒಂದ್ ದಿವಸ ಜಾತ್ರೆ ಆಯ್ತು. ಅವಾಗ ಇವ್ರು ಜಾತ್ರೆಗೆ ಬಂದಿದ್ರು. ನಾವು ಮತ್ತೆ ನಮ್ಮಮ್ಮ, ಇವ್ರು ನನಗೆ ಗೊತ್ತಿರಲಿಲ್ಲ ಜಾತ್ರೆಗೆ ಬರ್ತಾರೆ ಅಂತ. ಅವಾಗ ನಮ್ಮಮ್ಮ ತವ್ರ ಮನೆ ಜಾತ್ರೆ ಅಂತ ನಾವು ಮತ್ತೆ ನಮ್ಮಮ್ಮ ಅವರ ಅಮ್ಮ ಪಕ್ಕದಲ್ಲೇ ಇದ್ರು. ಹೆಂಗಪ್ಪ ಹೋಗಿ ಮಾತಾಡೋದಂತ ಪಾಪ ಅವ್ರು ಭಯ ಪಡ್ಕೊಂತ ಇದ್ರು. ಅವಾಗ ಮತ್ತೆ ನಾನು ಅವ್ರು ನನ್ನ ಕಡೆ ನೋಡ್ತಿದ್ರು, ನಾನು ಅವ್ರ ಕಡೆ ನೋಡ್ತಿದ್ದೆ. ಬಟ್ ಹೇಗಪ್ಪ ಮಾತಾಡ್ಸೋದು, ನಮ್ಮಮ್ಮ ಪಕ್ಕದಲ್ಲಿ ಇದಾರೆ ಅಂತ ನನಗೆ ಸ್ವಲ್ಪ ಭಯ ಆಗ್ತಿತ್ತು. ಅದಾದ್ಮೇಲೆ ಅವಾಗ ಅವ್ರ ಅಮ್ಮ ಊಟಕ್ಕಂತ ಹೋದ್ರು. ಅಲ್ಲಿ ಪ್ರಸಾದ ಇಕ್ತಾ ಇದ್ರು, ಪ್ರಸಾದ ಹಾಕೊಂಡು ಹೋದ್ರು. ಆ ಗ್ಯಾಪ್ ಅಲ್ಲಿ ನಾವು ಮಾತಾಡ್ಕೊಂಡು ನಂಬರ್ ಕೇಳಿದ್ರು, ನಿಮ್ ನಂಬರ್ ಕೊಡಿ ಅಂತ ಕೇಳಿದ್ರು. ನಾನು ಕೊಡ್ಲಿಲ್ಲ, ನಂಬರೇ ಕೊಡ್ಲಿಲ್ಲ ಅವರು. ಮತ್ತೆ ನಂಬರ್ ಹೆಂಗ ಮತ್ತೆ ನನ್ನ ಫ್ರೆಂಡ್ ಹತ್ರ ನಂಬರ್ ಇಸ್ಕೊಂಡು ಮೆಸೇಜ್ ಮಾಡಿದ್ರು. ಅವರು ಮೆಸೇಜ್ ರಿಪ್ಲೈನೇ ಕೊಡಿಲ್ಲ ಗೈಸ್. ಹಾಯ್ ಅಂತ ಮೆಸೇಜ್ ಮಾಡಿದ್ರು. ಅವಾಗ ನನ್ಗೆ ಗೊತ್ತಿರಲಿಲ್ಲ ಇವರೇ ಅಂತ, ನನಗೆ ಗೊತ್ತಿರಲಿಲ್ಲ. ಇವರು ಡಿ.ಪಿ ಸಹ ಇಕ್ಕಿರಲಿಲ್ಲ. ಅವಾಗ ನಂಗೆ ಗೊತ್ತಿರಲಿಲ್ಲ ಇವರೇ ಅಂತ, ನನಗೆ ಕನ್ಫರ್ಮ್ ಗೊತ್ತಿರಲಿಲ್ಲ. ಅದಾದ್ಮೇಲೆ ಒಂದು ಮೆಸೇಜ್ ಮಾಡಿದ್ರು, 2 ಡೇಸ್ ಆದ್ಮೇಲೆ ಡಿ.ಪಿಗೆ ಹಾಕಿದ್ರು. ಅವಾಗ ನಾನು ಡಿ.ಪಿ ನೋಡಿದ್ಮೇಲೆ ನಾನು ಮೆಸೇಜ್ ಮಾಡಿದೆ, ಹಾಯ್ ಅಂತ ಮೆಸೇಜ್ ಮಾಡಿದೆ. ಮತ್ತೆ ಇವರು ಹಾಯ್ ಹಲೋ ಊಟ ಆಯ್ತಾ, ಏನ್ ಮಾಡ್ತಾ ಇದೀಯ. ಅಷ್ಟೊಂದು ಇಂಗ್ಲಿಷ್ ಬರಲ್ಲ ಗೈಸ್, ಸ್ವಲ್ಪ ಇಂಗ್ಲಿಷ್ ಬರುತ್ತೆ ಅಷ್ಟೇ. ಅವಾಗ ಇವ್ರು ಮೆಸೇಜ್ ಮಾಡ್ತಾ ಇದ್ರು. ನಾನೇನು ಅಷ್ಟೊಂದೇನು ನೆಗ್ಲಿಜೆನ್ಸ್ ಮಾಡ್ತಿದ್ದೆ, ಅಷ್ಟೊಂದೇನು ಕೇರ್ ತಗೊಂತಿರ್ಲಿಲ್ಲ. ಅವರು ಹಾಯ್ ಅಂತ ಮೆಸೇಜ್ ಮಾಡಿದಾಗ ನಾನು ಒಂದು 10 ನಿಮಿಷಕ್ಕೆ, ಹಾಫ್ ಅನ್ ಅವರ್ಗೆ ನಾನು ಮೆಸೇಜ್ಗೆ ರಿಪ್ಲೈ ಕೊಡ್ತಿದ್ದೆ. ಅವಾಗ ನಾನಂತೂ ಒಂದು ಮೆಸೇಜ್ ಮಾಡಿ ಅರ್ಧ ಗಂಟೆ ವೇಟ್ ಮಾಡ್ತಾ ಇದ್ದೆ ಗೈಸ್. ಮತ್ತೆ ಅದಾದ್ಮೇಲೆ ಒಂದು ದಿವಸ ನನಗೆ ಕಾಲ್ ಮಾಡಿ, ಹಾಗೆ ಮಾಮೂಲಿ ಫ್ರೆಂಡ್ಸ್ ಆಗಿ ಮಾತಾಡ್ಕೊಂತ ಇದ್ವಿ, ಬರೀ ಮೆಸೇಜ್ ಅಲ್ಲಿ. ಒಂದ್ ದಿವಸ ನಾವು ಕಾಲಲ್ಲಿ ಮಾತಾಡಿರ್ಲಿಲ್ಲ, ಓನ್ಲಿ ಮೆಸೇಜ್ ಅಲ್ಲಿ ಮಾತ್ರ ಮಾತಾಡ್ತಾ ಇದ್ವಿ. ಅವಾಗ ನನಗೆ ಒಂದ್ ದಿವಸ ಇವ್ರಿಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ, ನಾನು ನಿಮ್ಮ ಹತ್ರ ಒಂದ್ ವಿಷಯ ಹೇಳ್ಬೇಕು ಅಂತ ಹೇಳಿದ್ರು. ಅದಾದ್ಮೇಲೆ ಸರಿ ಹೇಳಿ ಅಂತ ನಾನು ಕೇಳಿದೆ ಇವ್ರಿಗೆ. ಅವಾಗ ನನ್ನ ಜೊತೆ ಒಂದ್ ದಿವಸ ನೀವು ಮೀಟ್ ಆಗ್ತೀರಾ ಅಂತ ಕೇಳಿದ್ರು. ನಾನು ಹೇಳಿಲ್ಲ, ಬೇಗ ಹೇಳಿಲ್ಲ ಗೈಸ್. ಅದಕ್ಕೆ 3 ದಿನ ಟೈಮ್ ತಗೊಂಡ್ರು ಹೇಳಕ್ಕೂ. ಮತ್ತೆ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಸರಿ ಆಯ್ತು ಅಂತ ನಾನು ಹೇಳಿಲ್ಲ. ಒಂದ್ 3 ದಿವಸ ನಂಗೆ 3 ದಿವಸ ಟೈಮ್ ಕೊಡಿ ಅಂತ ನಾನು ಕೇಳಿದೆ. ಅದಾದ್ಮೇಲೆ ನಂಗೆ ಅವರು 3 ಡೇಸ್ ಟೈಮ್ ಕೊಟ್ಟರು. ಅದಾದ್ಮೇಲೆ ನಾನು ಮತ್ತೆ ಒಂದು ಕೆಫೆಗೆ ಹೋಗೋಣ ಅಂತ ನಾನೇ ಕೇಳಿದೆ. ಸರಿ ಆಯ್ತು ಹೋಗೋಣ ಅಂತ ಹೇಳಿದ್ರು. ಅವಾಗ ಇವರು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ರು. ಬೆಂಗಳೂರಿಂದ ಅಲ್ಲಿಗೆ ಬಂದಿದ್ರು, ಚಿಂತಾಮಣಿಗೆ. ನಾನು ಓದಿದ್ದೆಲ್ಲ ಚಿಂತಾಮಣಿಗೆ. ಅಲ್ಲಿಗೆ ಬಂದ್ರು. ಅದಾದ್ಮೇಲೆ ಒಂದು ಕೆಫೆಗೆ ಹೋದ್ವಿ. ಅವಾಗ ಕೆಫೆ ಕುತ್ಕೊಂಡು ಇವರು ಏನ್ ಫುಲ್ ರೆಡಿ ಆಗಿ ಬಂದಿದ್ರು. ನಾನು ನಾರ್ಮಲ್ ತರ ನಮ್ಮಮ್ಮಗೆ ಡೌಟ್ ಬರಬಾರ್ದು, ಕಾಲೇಜ್ ಬೇರೆ ಬಂಕ್ ಆಗ್ಬಿಟ್ಟು ಬರ್ತಿದ್ನಲ್ಲ, ನಮ್ಮಮ್ಮ ಡೌಟ್ ಬರಬಾರ್ದು ಅಂತ ಹೇಳಿ ನಾನೇನ್ ನಾರ್ಮಲ್ ಹೆಂಗೆ ಕಾಲೇಜ್ ಹೋಗ್ತಾ ಇದ್ನೋ ಆ ತರನೇ ಮಾಡ್ಕೊಂಡು ಹೋಗಿದ್ದೆ. ಇವರು ಫಸ್ಟ್ ಟೈಮ್ ಅನ್ನ ನೋಡ್ತಿರೋದು, ಏನ್ ಫುಲ್ ಜೋಶಲ್ಲಿ ಬಂದ್ಬಿಟ್ಟಿದ್ರು ಅನ್ನ. ಅವಾಗ ಮತ್ತೆ ಮಾತಾಡಿಸ್ತಾ ಇದ್ರು. ಮತ್ತೆ ಅವ್ರ ಮನ್ಸಲ್ಲಿ ಏನಿತ್ತು ನಂಗೆ ಹೇಳಿದ್ರು. ಅವ್ರು ಪಾಪ ಹೇಳ್ಕೋಬೇಕಾದ್ರೆ ನನ್ನ ಹತ್ರ ಸ್ವಲ್ಪ ಮುಜುಗರ ಆಗ್ತಿತ್ತು. ನನ್ನ ಮನ್ಸಲ್ಲಿ ಹೇಳಿದ್ದು ಅವ್ರು ಹೇಳಕ್ಕೂ ಸ್ವಲ್ಪ ಮುಜುಗರ ಆಗ್ತಿತ್ತು. ಅದಾದ್ಮೇಲೆ ಸರಿ ಕಾಫಿ ಎಲ್ಲ ಕುಡ್ಕೊಂಡು ಕೆಫೆಗೆ ಹೋಗ್ಬಿಟ್ಟು, ಅದಾದ್ಮೇಲೆ ಇವ್ರು ಸರಿ ನಾನು ಟೈಮ್ ಆಗುತ್ತೆ, ಊರಿಗೆ ಹೋಗ್ಬೇಕು, ನಮ್ಮ ಬೈತಾರೆ ಅಂತ ಹೇಳ್ಬಿಟ್ಟು ನಾನು ಹೊರಟೆ. ಅದಾದ್ಮೇಲೆ ಇವರು ಸರಿ ಆಯ್ತು ಹೋಗಿ ಬನ್ನಿ, ಹುಷಾರಾಗಿ ಹೋಗಿ ಬನ್ನಿ, ನೆಕ್ಸ್ಟ್ ಟೈಮ್ ಯಾವಾಗ ಸಿಗ್ತೀರಾ ಅಂತ ಕೇಳಿದ್ರು. ಅವಾಗ ಸಿಕ್ತರು ಗಾಯ್ಸ್. 6 ತಿಂಗಳಾಯ್ತು ಗಾಯ್ಸ್.
ಮತ್ತೆ ನೋಡೋಣ ಅಂತ ನಂಗೆ ಯಾವಾಗ ಫ್ರೀ ಆಗುತ್ತೆ ಅವಾಗ ನಾನೇ ಹೇಳ್ತೀನಿ ಅಂತ ಹೇಳಿದೆ. ಆ ತಿಂಗಳು ವೇಟ್ ಮಾಡಿದೆ ಮತ್ತೆ ಆ ನೋಡ್ಲಿಕ್ಕೆ. ತಿಂಗಳು ಆದ್ಮೇಲೆ ಮತ್ತೆ ಒಂದ್ಸರಿ ಮೀಟ್ ಆದ್ವಿ. ಅದಾದ್ಮೇಲೆ ಅಲ್ವಾ ಅದಾದ್ಮೇಲೆ ಆ ತಿಂಗಳು ಅದಾದ್ಮೇಲೆ ಅವಾಗ ಹಂಗೆ ಮೆಸೇಜ್ ಮಾಡ್ತಾ ಫ್ರೆಂಡ್ಸ್ ಆಗಿ ಮೆಸೇಜ್ ಮಾಡಿದ್ರೆ ಅದಾದ್ಮೇಲೆ ಲವ್ ಮಾಡ್ಕೊಂಡ್ವಿ. ಅವಾಗ ಅವ್ರ ಮನ್ಸಲ್ಲಿ ಏನಿತ್ತು ನನ್ಗೆ ಹೇಳ್ಕೊಂಡು, ನನ್ನ ಮನ್ಸಲ್ಲಿ ಏನಿತ್ತು ಅವ್ರಿಗೆ ಹೇಳ್ಕೊಂಡೆ ಅಲ್ವಾ. ಹೌದು. ಅದಾದ್ಮೇಲೆ ಹಂಗೆ ಲವ್ ಸ್ಟಾರ್ಟ್ ಆಯ್ತು. ನನ್ ಲವ್ ಸ್ಟಾರ್ಟ್ ಆಗಿದ್ದು 2021 ಅಲ್ಲಿ. ಒಂದು 2021 ಫುಲ್ ಮಾತಾಡಿದೆ. ಮತ್ತೆ 22-23 ನಮ್ಮ 22 ಏನ್ ಹೇಳ್ತಾ ಇದ್ದಿಲ್ಲ. 22-23 ಅದ್ರಲ್ಲಿ ಬ್ರೇಕಪ್ ಮಾಡಿದೆ. ಅದಾದ್ಮೇಲೆ ಬ್ರೇಕಪ್ ಅಂತ ನಾನೇನು ಬ್ರೇಕಪ್ ಮಾಡಿಲ್ಲ. ಬಟ್ ನಮ್ಮಮ್ಮ ನಾನು ದೂರ ಇಟ್ಬಿಟ್ರು ಗೈಸ್ ಸ್ವಲ್ಪ ದಿನ. ನಮ್ಮಮ್ಮ ಅವ್ರಿಗೆ ಗೊತ್ತಾಗ್ಬೇಕಿತ್ತು ನಾನು ಯಾರೋ ಕಾಲಲ್ಲಿ ಮಾತಾಡ್ತಾ ಇದ್ದೀನಿ, ಇನ್ ಯಾವ ಹುಡುಗನ ಜೊತೆ ಮಾತಾಡ್ತಾ ಇದ್ದೆ ಅಂತ ನಮ್ಮಮ್ಮವ್ರಿಗೆ ಡೌಟ್ ಬಂದಿತ್ತು. ಅವಾಗ ನನ್ನ ಹತ್ರ ಫೋನ್ ಕಿತ್ಕೊಂಡ್ಬಿಟ್ರು. ಅದಾದ್ಮೇಲೆ ನಾನು ಇನ್ ಬೇರೆಯವ್ರ ಫೋನಲ್ಲಿ ನಾನು ಮಾತಾಡ್ತಿದ್ದೆ. ಫ್ರೆಂಡ್ ಸರ್ಕಲ್ ಅಲ್ಲಿ ನಾನು ಯಾವ ಫೋನಲ್ಲಿ ಮಾತಾಡ್ತಿರ್ಲಿಲ್ಲ. ನಂಗೆ ಇಷ್ಟನೂ ಆಗ್ತಿರ್ಲಿಲ್ಲ ಇವರಿಗೆ ಕಾಲ್ ಮಾಡಕ್ಕೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ರು, ನೀನ್ ಯಾರೋ ಹುಡುಗನ ಜೊತೆ ಮಾತಾಡ್ಸ್ತಾ ಇದ್ದಲ್ಲ ಇವಾಗ ಏನಾಯ್ತು ಅಂತೆಲ್ಲ ಕೇಳ್ತಿದ್ರು. ಬಟ್ ನಾನು ಅವ್ರ ಹತ್ರ ನಾನು ಏನು ಹೇಳ್ಕೊಂಡಿರ್ಲಿಲ್ಲ, ನಮ್ಮ ಅಮ್ಮ ಅವ್ರ ಹತ್ರ ಏನು ಹೇಳ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ 22-23 ಮಾತಾಡ್ಸ್ಲೇ ಇಲ್ಲ ನಾನು. ಅವರು ನನ್ನ ಹತ್ರ ಮಾತಾಡ್ಸಿಲ್ಲ, ನಾನು ಅವ್ರ ಹತ್ರ ಮಾತಾಡ್ಸಿಲ್ಲ. ಬಟ್ ಅವರು ಒಂದೊಂದ್ಸರಿ ನಮ್ಮಮ್ಮ ನಂಬರ್ ಕೊಟ್ಟಿದ್ದೆ, ಅವಾಗ ನಮ್ಮಮ್ಮ ನಂಬರ್ಗೆ ಕಾಲ್ ಮಾಡ್ತಿದ್ರು. ಬಟ್ ನಾನು ರಿಸೀವ್ ಮಾಡ್ತಾ ಇರಲಿಲ್ಲ, ಕಟ್ ಬ್ಲಾಕ್ ಮಾಡ್ಬಿಟ್ಟೆ. ಲಿಸ್ಟ್ ಅಲ್ಲಿ ಹಾಕಿದ್ದೆ, ನಮ್ಮಮ್ಮ ಫೋನಲ್ಲಿ ಬ್ಲಾಕ್ ಲಿಸ್ಟ್ ಹಾಕಿದ್ದೆ. ಬಟ್ ನಾನು ರಿಸೀವ್ ಮಾಡ್ಲಿಲ್ಲ, ನೋಡ್ತಿದ್ದೆ ಅಷ್ಟೇ. ನಾನೇನು ಮತ್ತೆ ಅವ್ರಿಗೆ ರಿಟರ್ನ್ ಕಾಲ್ ಅದು ಏನು ಮಾಡ್ತಿರ್ಲಿಲ್ಲ. ಅದಾದ್ಮೇಲೆ 23/4 ಎಂಡಿಂಗ್ ಅಲ್ಲಿ ಒಂದ್ ದಿವಸ ನಮ್ಮ ಮೈದ್ನವ್ರ ಊರಲ್ಲಿ ಜಾತ್ರೆ ನಡೀತು, ದೀಪಾವಳಿ ಜಾತ್ರೆ ನಡೀತು. ಅವಾಗ ಅವರು ಅಲ್ಲಿ ಬಂದಿದ್ರು. ಅದಾದ್ಮೇಲೆ ನಾನು ಮನೇಲೆ, ನಂಗೆ ಅವಾಗ ಕಾಲೇಜ್ ರಜಾ ಇತ್ತು, ಅವಾಗ ನಾನು ಮನೇಲೆ ಇದ್ದೆ. ಅವಾಗ ಅವ್ರ ಊರಿಗೆ ಅಂತ ಅವ್ರು ಬಂದಿದ್ರು, ನನ್ನ ಮೈದ್ನವ್ರ ಮನೆಗೆ ಅಂತ ಬಂದಿದ್ರು. ಅವಾಗ ನಾನು ನೋಡಿ ಇವರು ನನ್ನ ಲವರು ಅಂತ ಎಲ್ಲ ಹೇಳಿ ಅವ್ರಿಗೆಲ್ಲ ನನ್ನ ಮೈದ್ನವ್ರಿಗೆಲ್ಲ ಹೇಳ್ಕೊಂಡು, ಅದಾದ್ಮೇಲೆ ಇವ್ರು ನನ್ಗೆ ಸೂಟ್ ಆಗ್ತಲ್ಲ ಅಂತ ಎಲ್ಲ ಹೇಳ್ಕೊಂಡು, ಅದಾದ್ಮೇಲೆ ಅವ್ರು ನನ್ನ ಮೈದ್ನು ನಮ್ಮಿಬ್ಬರು ಮತ್ತೆ ಒಂದ್ ಮಾಡಿದ್ದು ನಮ್ಮ ಮೈದ್ನು. ಅದಾದ್ಮೇಲೆ ಸರಿ ಆಯ್ತು ಅಂತ ಹೇಳಿ ಮತ್ತೆ 24 ಎಂಡಿಂಗ್ ಅಲ್ಲಿ ನೀನು ಮುಗಿತಾ ಬಂತು. 24 ಎಂಡಿಂಗ್ ಅಲ್ಲಿ ಅನ್ನೋವಾಗ ನವೆಂಬರ್ ಅಲ್ಲಿ ನಂಗೆ ಮತ್ತೆ ನನ್ನ ಹತ್ರ ಒಂದು ಫೋನ್ ಇವರೇ ಒಂದು ಫೋನ್ ಕೊಡ್ಸಿದ್ರು, ಸ್ಯಾಮ್ಸಂಗ್ ಫೋನ್ ಕೊಡ್ಸಿದ್ರು. ಅದಾದ್ಮೇಲೆ ಈ ನಂಬರ್ಗೆ ಕಾಲ್ ಮಾಡಿ ಇವ್ರದೇ ಸಿಮ್ ಎಲ್ಲ ತಗೊಬಂದು ಫೋನ್ ಎಲ್ಲ ಕೊಡ್ಸಿ, ಇನ್ಮೇಲೆ ಡೈಲಿ ಕಾಲ್ ಮಾಡಿ ನಿಮ್ಮ ಹತ್ರ ಮಾತಾಡಕ್ಕೆ ಇರಕ್ ಆಗಲ್ಲ ಅಂತ ಎಲ್ಲ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ನಾನು ಆ ಫೋನ್ ಕೊಡ್ಸಿದ ತಕ್ಷಣ ನಾನು ಫೋನ್ ಇಸ್ಕೊಂಡಿಲ್ಲ, ಮುಂದುವರೆದೆ. ನಾನು ಬೇಡ, ನಮ್ಮಮ್ಮ ಅವ್ರ ಹತ್ರನೇ ಬೇಕಂದ್ರೆ ಇಸ್ಕೊಂತೀನಿ, ಅವ್ರಲ್ಲಿ ಕೊಡ್ತಾರೆ ನಂಗೆ ಅಂತ ಎಲ್ಲ ಹೇಳಿದ್ರು. ಬಟ್ ಇವ್ರು ಕೇಳಿಲ್ಲ, ಅವ್ರು ತಗೊಳಲ್ಲ, ಬೈತಾರೆ, ಹೊಡಿತಾರೆ ಅಂತ ಎಲ್ಲ ಹೇಳಿದ್ರು. ಅದನ್ನ ಎಲ್ಲೆಲ್ಲೋ ಬಚ್ಚಿಟ್ಕೊಂಡು, ಬ್ಯಾಗಲ್ಲಿ ಬಚ್ಚಿಟ್ಕೊಂಡು, ಅವಾಗ ಸ್ವಿಚ್ ಆಫ್ ಮಾಡ್ಬಿಟ್ಟು ಎಷ್ಟೆಲ್ಲ ಕೆಲಸ ಕೊಟ್ರು ಗೈಸ್. ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ಒಂದು ಕಾಲ್ ಮಾಡ್ತಾರೆ, ಮಾತಾಡಿದ್ರೆ ಹಂಗೆ ಕಟ್ ಮಾಡ್ಬಿಡ್ತಾರೆ, ಹಂಗೆ ಸ್ವಿಚ್ ಆಫ್, ಇಲ್ಲ ಫ್ಲೈಟ್ ಮೋಡ್ ಒಂದೇ ಸ್ಟೈಲ್ಗೆ ಆ ಥರ ಎಲ್ಲ ಮಾಡ್ತಾ ಇದ್ದೆ. ಮತ್ತೆ ಅದಾದ್ಮೇಲೆ ಒಂದ್ ದಿವಸ ನಮ್ಮ ಅಮ್ಮ ಅವ್ರು ಕೇಳಿದ್ರು, ಏನಿಲ್ಲ ಮಾತಾಡಿ. ಒಂದ್ ದಿವಸ ನಮ್ಮಮ್ಮ ಅವ್ರಿಗೆ ಕೇಳಿದ್ರು, ಯಾವ್ದೋ ಹುಡುಗನ ಜೊತೆ ಲವ್ ಮಾಡ್ತಿದ್ಯಾ, ನಮ್ಗೆಲ್ಲ ಗೊತ್ತಾಗಿದೆ ಅಂತೆಲ್ಲ ಕೇಳಿದ್ರು. ಅವಾಗ ನಾನು ನಮ್ಮಮ್ಮ ಅವ್ರಿಗೆ ಹೇಳಿದೆ, ನಾನು ಯಾವ ಹುಡುಗನ ಜೊತೆ ಮಾತಾಡ್ತಿಲ್ಲಮ್ಮ, ಸುಮ್ಮನೆ ಕಾಲೇಜ್ ತರ ಫ್ರೆಂಡ್ ಅಲ್ಲಿ ನಂಗೆ ಪರಿಚಯ ಆಗಿದೆ, ಕಾಲೇಜಲ್ಲಿ ಫ್ರೆಂಡ್ ತರಾನೇ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದ್ ದಿವಸ ನಮ್ಮಮ್ಮ ಸರಿ ಆಯ್ತು ಬಿಡು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಅವರು ಸೈಲೆಂಟ್ ಆಗ್ಬಿಟ್ಟು ನಾನು ಸೈಲೆಂಟ್ ಆದೆ. ಬಟ್ ಒಂದ್ ದಿವಸ ನಮ್ಮಮ್ಮ ಕೇಳಿದ್ದು, ಒಂದು 15 ದಿವಸಕ್ಕೆ ನಾನು ಇವ್ರ ಹತ್ರ ಕಾಲ್ ಮಾತಾಡ್ತಾ ಇದ್ದೆ. ನೈಟ್ ಅಲ್ಲಿ 8:30 ಕಾಲ್ ಮಾತಾಡ್ತಾರೆ. ಅವಾಗ ನಮ್ಮಮ್ಮ ಸಡನ್ ಆಗಿ ಬಂದು ಕೇಳಿಸ್ಕೊಂಡ್ಬಿಟ್ರು, ಯಾವ್ದೋ ಹುಡುಗನ ಜೊತೆ ಮಾತಾಡ್ತಾ ಇದ್ಯಾ, ನಮ್ಗೆ ಹೇಳ್ತಿಲ್ಲ ನೀನು ಅಂತ ಎಲ್ಲ ಹೇಳಿದ್ರು. ಅವಾಗ ನಾನು ಕಾಲಲ್ಲಿ ಮಾತಾಡ್ತಾ ಇದ್ರೆ ನಮ್ಮಮ್ಮ ಫೋನ್ ಕಿತ್ಕೊಂಡು ಇವ್ರ ಹತ್ರ ಯಾರೋ ನೀನು ಅಂತ ಕೇಳಿದ್ರು. ಅವಾಗ ಇವ್ರಮ್ಮ ಫುಲ್ ರ್ಯಾಶಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಅವಾಗ ಫೋನ್ ಕಟ್ ಮಾಡ್ಬಿಟ್ಟೆ ಗೈಸ್. ಕಟ್ ಮಾಡ್ಬಿಟ್ಟು ಬ್ಲಾಕ್ ಲಿಸ್ಟ್ ಆಗ್ಬಿಟ್ಟಿದ್ದಾರೆ. ಮತ್ತೆ ನಾನು ವಾಟ್ಸಪ್ ಅಲ್ಲಿ ಬ್ಲಾಕ್ ಲಿಸ್ಟ್ ಹಾಕಿದ್ರು, ನಾರ್ಮಲ್ ಕಾಲಲ್ಲಿ ಬ್ಲಾಕ್ ಲಿಸ್ಟ್ ಹಾಕಿದ್ರು. ಅವಾಗ ನಾನು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿದೆ, ನಮ್ಮಮ್ಮ ಮಾತಾಡಿದ್ದಕ್ಕೆ ಸಿಗಾಕೊಂಡ್ಬಿಟ್ಟೆ, ಸಾರಿ ಅಂತೆಲ್ಲ ಕೇಳಿದೆ. ಅದಾದ್ಮೇಲೆ ಸರಿ ಆಯ್ತು ಬಿಡಿ ಅಂತೆಲ್ಲ ಹೇಳಿದ್ರು ಇವರು. ಅದಾದ್ಮೇಲೆ ನಾರ್ಮಲ್ ಕಾಲ್ ಯಾವಾಗೂ ಮಾಡಬೇಡಿ,
ಬೇಕಂದ್ರೆ ವಾಟ್ಸಪ್ ಆನ್ ಮಾಡಿ ಅಂತ ಎಲ್ಲ ಹೇಳಿದ್ರು. ಅವಾಗ ನಾವು ಕಾಲ್ಸ್ ಏನ್ ಮಾತಾಡ್ಸ್ಕೊಂತಿಲ್ಲ, ಓನ್ಲಿ ಮೆಸೇಜಸ್ ಮಾಡ್ಕೊತಾ ಇದ್ವಿ. ಅದಾದ್ಮೇಲೆ ನಮ್ಮಮ್ಮ ಅವ್ರಿಗೆಲ್ಲ ಒಂದ್ ದಿವಸ ಮತ್ತೆ ಗೊತ್ತಾದ್ಮೇಲೆ ನನಗೆ ತುಂಬಾ ಹೊಡೆದ್ರು. ನಮ್ಮ ಅಣ್ಣ ಅವರು ಎಲ್ಲ ಹೊಡೆದ್ರು, ನಮ್ಮಮ್ಮ ಹೊಡೆದ್ರು, ತುಂಬಾ ಹೊಡೆದ್ರು. ಮತ್ತೆ ಇವ್ರು ಕೊಡ್ಸಿರೋ ಫೋನ್ ಸಹ ಕಿತ್ಕೊಂಡ್ಬಿಟ್ರು. ಯಾವಾಗ ಕೊಡ್ಸಿದ್ದು, ಯಾವನ್ ಕೊಡ್ಸಿದ್ದು ಇದು ಫೋನ್ ಅಂತ ಎಲ್ಲ ಕೇಳಿದ್ರು. ಅವಾಗ ನಾನು ಏನು ಹೇಳಕ್ಕಾಗದೆ ನಾನು ಅವಾಗ ಹೇಳ್ಬಿಟ್ಟೆ ನಮ್ಮಮ್ಮ ಅವ್ರಿಗೆ, ಇಂಥ ಹುಡುಗನ್ನ ಪ್ರೀತಿ ಮಾಡ್ತಾ ಇದೀನಿ ಅಂತ ಹೇಳಿದೆ. ಅದಾದ್ಮೇಲೆ ನಮ್ಮಮ್ಮ ಅವರು ಸರಿ ಆಯ್ತು ಅಂತ ಎಲ್ಲ ಒಳ್ಳೆ ಹುಡುಗ ಅಂತ ಎಲ್ಲ ಕೇಳಿದ್ರು. ಅದಾದ್ಮೇಲೆ ಇವರು ನಮ್ಮಮ್ಮ ಅವರು ನಮ್ಮ ದೊಡ್ಡಪ್ಪ ಅವರೆಲ್ಲ ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ತಿಳ್ಕೊಂಡ್ರು. ಅದಾದ್ಮೇಲೆ ಇವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಿಳ್ಕೊಂಡ್ರು ಸಹ ನಮ್ಮ ದೊಡ್ಡಪ್ಪ ಅವ್ರು ಒಪ್ಲಿಲ್ಲ, ಬೇಡ ಅಂತ ಎಲ್ಲ ಹೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ಪಾಡಿಗೆ ನಾನು ಇದ್ಬಿಟ್ಟೆ. ಬಟ್ ನನ್ನ ಪಾಡಿಗೆ ನಾನು ಇದ್ಬಿಟ್ಟಿದ್ರೆ ಇವ್ರ ಹತ್ರ ಮಾತು ಬಿಟ್ಟಿದ್ದೀರ ಮಾತಾಡ್ತಾ ಇದ್ದೆ. ಬಟ್ ಅವರು ಡೌಟ್ ಬರಬಾರ್ದು ಅನ್ನೋ ತರ ನಾನು ಸೈಲೆಂಟ್ ಆಗಿ ಆಗ್ಬಿಟ್ಟಿದ್ದೆ. ಆಗ್ಬಿಟ್ಟಿದೆ. ಅದಾದ್ಮೇಲೆ ನಾನು ಒಂದ್ ದಿವಸ ಅಮ್ಮ ಹತ್ರ ಹೇಳ್ಬಿಟ್ಟೆ, ಅವ ಮದ್ವೆ ಆದ್ರೆ ನಾನು ಆ ಹುಡುಗನೇ ಮದ್ವೆ ಆಗ್ತೀನಿ, ಇಲ್ಲಾಂದ್ರೆ ಸತ್ತೋಗ್ತೀನಿ ಅಂತ ಹೇಳಿದ್ದೆ. ಅಂತ ಅವಾಗ ಹೇಳಿದೆ ನಮ್ಮಮ್ಮ ಅವರಿಗೆ. ಅವಾಗ ನಮ್ಮಮ್ಮ ಅವರು ಸರಿ ಆಯ್ತು ಒಂದ್ ದಿವಸ ಕರ್ಸಿ ಮಾತಾಡೋಣ ಅಂತ ಎಲ್ಲ ಹೇಳಿದ್ರು. ಅದಾದ್ಮೇಲೆ ಇವ್ರನ್ನ ಕರ್ಸ್ದೆ, ಬೆಂಗಳೂರಿಂದ ಬಂದ್ರು ಅವರು. ಅವಾಗ ಕರ್ಸಾದ್ಮೇಲೆ ಇವ್ರು ಬಂದಾದ್ಮೇಲೆ ನಮ್ಮಮ್ಮ ಅವ್ರ ಹತ್ರ ಎಲ್ಲ ಮಾತಾಡ್ಸಿದ್ರು. ನಮ್ಮಮ್ಮ ಓಕೆ ಅಂದ್ರು ಸಹ ನಮ್ಮ ಅಣ್ಣ ಬಿಡ್ಲಿಲ್ಲ. ನಮ್ಮ ಅಣ್ಣ ಬೇಡ ಹುಡುಗ ಬೇಡ ಅಂತ ಹೇಳಿದ್ರು. ಅದಾದ್ಮೇಲೆ ಸರಿ ಆಯ್ತು ಇನ್ನೇನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಸರಿ ಬಿಡು, ನಮ್ಮ ಫ್ಯಾಮಿಲಿಯಲ್ಲಿ ನನ್ಗೆ ಅವ್ರಿಗೆ ಇಷ್ಟ ಇಲ್ಲ, ನಮ್ಮಮ್ಮ ಫ್ಯಾಮಿಲಿಯಿಂದ ನನ್ಗೆ ಬೈಕಿ ನಂಗೆ ಇಷ್ಟ ಇಲ್ಲ ಅಂತ ಎಲ್ಲ ಹೇಳಿದೆ. ಅವಾಗ ಇವ್ರು ಕೇಳಿದ್ರು, ಒಂದ್ಸಲ ನಿಮ್ಮಮ್ಮ ಅವಾಗ ನಮ್ಗೆ ತುಂಬಾ ಹೊಡೆದು ಬಿಟ್ಟಿದ್ರು, ಏನು ಹೋಗಿ ಅಂತ ಹುಡುಗನ್ ಲವ್ ಮಾಡಿದ್ಯ ಅಂತೆಲ್ಲ ಕೇಳಿದ್ರು. ಅದಾದ್ಮೇಲೆ ನಾನ್ ಸರಿ ಬಿಡು ನಮ್ಮಮ್ಮವ್ರಿಗೂ ಇಷ್ಟ ಇಲ್ಲ, ಯಾಕೆ ಸುಮ್ನೆ ನಮ್ಮಿಬ್ರು ಇಷ್ಟ ಪಡ್ಕೊಂಡು ಯಾಕೆ ಸುಮ್ನೆ ಅಂತ ಹೇಳ್ಬಿಟ್ಟು ನಾನು ಸೈಲೆಂಟ್ ಆಗ್ಬಿಟ್ಟಿದ್ದೆ. ಅದಾದ್ಮೇಲೆ ನಮ್ಮಮ್ಮ ಮತ್ತೆ ಒಂದ್ ದಿವಸ ನನಗೆ ಕೇಳಿದ್ರು ಇವರು, ನಿಮ್ಮಮ್ಮ ಆಪೋಸಿಟ್ ಆಗಿ ಬರ್ತೀಯ ಅಂತ ಕೇಳಿದ್ರು. ಅದಾದ್ಮೇಲೆ ನನ್ಗೆ ಇಷ್ಟ ಇರ್ಲಿಲ್ಲ, ಯಾಕಂದ್ರೆ ನಮ್ಮಮ್ಮ ತುಂಬಾ ಕಷ್ಟಪಟ್ಟು ನಂಗೆ ಓದಿಸಿದ್ರು. ನಮ್ಮಮ್ಮ ಅವ್ರಿಗೆ ಹೆಂಗೆ ಮೋಸ ಮಾಡೋದು ಅಂತ ನಂಗೆ ಇಷ್ಟ ಇರ್ಲಿಲ್ಲ. ಅದಾದ್ಮೇಲೆ ನಮ್ಮಮ್ಮಗೆ ತುಂಬಾ ಟ್ರೈ ಮಾಡಿದೆ ಒಪ್ಲಿಕ್ಕೆ, ಅವ್ರು ಒಪ್ಲಿಲ್ಲ. ಅದಾದ್ಮೇಲೆ ಮತ್ತೆ ಸರಿ ಆಯ್ತು ಏನೇ ಬಂದ್ರು ನಾನು ನೋಡ್ಕೊಳ್ತೀನಿ, ನಿಮ್ಮಮ್ಮ ಅವ್ರ ಬಿಟ್ಟು ಬರ್ತೀಯ ಅಂತ ಕೇಳಿದ್ರು. ಅದಾದ್ಮೇಲೆ ಇಲ್ಲ ನಾನು ಬರಲ್ಲ ಅಂತ ತುಂಬಾ ಹಠ ಮಾಡಿದೆ. ಅದಾದ್ಮೇಲೆ ನಾನು ನಿಮ್ಗೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ನೋಡ್ಕೊಳ್ತೀನಿ, ನಿಮ್ಮಮ್ಮ ಯಾವಾಗ ನೋಡ್ಕೊಂತಿದ್ರು ಹಾಗೆ ನೋಡ್ಕೊಳ್ತೀನಿ, ನಾನು ಮದ್ವೆ ಆಗ್ತೀರಾ ಅಂತ ಕೇಳಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಮತ್ತೆ ನಮ್ಮಮ್ಮ ಅವ್ರಿಗೆ ಗೊತ್ತಿಲ್ದಿರ ನಾನು ಮನೆಯಿಂದ ಹೊರಗೆ ಬಂದೆ. ಅದಾದ್ಮೇಲೆ ಇವರು ನನಗೆ ಮದುವೆ ಮಾಡ್ಕೊಂಡು 2025 ಅಲ್ಲಿ ಮದುವೆ ಮಾಡ್ಕೊ 2025 ಅಲ್ಲಿ ಮದುವೆ ಸಾರಿ ಗೈಸ್, ನನಗೆ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ. ಸಾರಿ, ಇವ್ರ ಪಾಪ ಹುಷಾರಿಲ್ಲ, ಅದಕ್ಕೋಸ್ಕರ ನಾನು ಮಾತಾಡ್ತಾ ಇಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದೀನಿ. ಅವರೇ ತುಂಬಾ ಮಾತಾಡ್ತಾರೆ. ನಾನ್ ಜಾಸ್ತಿ ತಪ್ಪಿದ್ರೆ ಸೆಲ್ಫಿ. ನೆಕ್ಸ್ಟ್ ಲೆವೆಲ್ ಅವರೇ ಮಾತಾಡ್ತಾರೆ. ಅದಾದ್ಮೇಲೆ ಮದ್ವೆ ಆಯ್ತು. ಮದ್ವೆ ಆಗಿ ಒಂದ್ ವರ್ಷದ ಮೇಲೆ 1.5 ತಿಂಗಳು ನಡೀತಾ ಇದೆ. 1.5 ತಿಂಗಳು ನಡೀತಾ ಇದೆ ಅಲ್ವಾ? 1.5 ತಿಂಗಳು ಆಯ್ತು. ಇವಾಗ ನಾವಿಬ್ರು ಸೆಟ್ಲ್ ಆಗಿದ್ವಿ. ನಾವಿರೋದು ಬೆಂಗಳೂರಲ್ಲಿ. ನಮ್ಮಿಬ್ರಿಗೂ ನಮ್ಮ ರೇಂಜ್ಗೆ ನಾವ್ ಯಾವ ತರ ಇರ್ಬೇಕು ಅಂತಿದೀವೋ ಆ ತರ ಇದೀವಿ. ಇವಾಗ ಲೈಫ್ ಮಾತ್ರ ಚೆನ್ನಾಗ್ ಹೋಗ್ತಿದೆ. ಇವಾಗ ಅವ್ರ ಆಪೋಸಿಟ್ ಆಗಿ ಬಂದ್ರು ಸಹ ನಮ್ಮಮ್ಮ ಅವರು ಮಾತಾಡ್ತಿದ್ದಾರೆ, ಪ್ಲಸ್ ಇವ್ರಮ್ಮ ಅವರು ಮಾತಾಡ್ತಿದ್ದಾರೆ. ಎಲ್ರು ಒಂದಾಗಿದ್ರೆ ಎಲ್ರು ಚೆನ್ನಾಗಿ ನೋಡ್ಕೊಂತಿದ್ರು. ಇವರು ಚೆನ್ನಾಗಿ ನೋಡ್ಕೊಂತಿದ್ದಾರೆ, ನಮ್ಮಮ್ಮ ಅವರು ಚೆನ್ನಾಗಿ ನೋಡ್ಕೊಂತಿದ್ದಾರೆ. ನಂಗೆ ಹೇಗೆ ಪ್ರೀತಿ ತೋರಿಸ್ತಿದಾರೋ ಇವ್ರಿಗೂ ಹಂಗೆ ಪ್ರೀತಿ ತೋರಿಸ್ತಿದ್ರು. ಇವ್ರಿಗೆ ಹೇಗೆ ಪ್ರೀತಿ ತೋರಿಸ್ತಾರೋ ನಮ್ಮ ಮನೇಲಿ ನಂಗೆ ಹಂಗೆ. ಮನೆಯಲ್ಲಿ ಇವ್ರಿಗಿಂತ ನನಗೆ ಜಾಸ್ತಿ ಪ್ರೀತಿ ತೋರಿಸ್ತಾರೆ ಇವ್ರ ಮನೆಯಲ್ಲಿ. ಅದಂತೂ ಸಖತ್ ಇಷ್ಟ ಆಯ್ತು ನನಗಂತೂ. ಎಲ್ಲಾರ ಮನೆಗೆ ಇಬ್ಬರು ಮನೆಗೆ ಚೆನ್ನಾಗಿ ನೋಡ್ಕೊಂತಾರೆ, ಅದೇನಿಲ್ಲ. ಅವರು ಚೆನ್ನಾಗಿ ನೋಡ್ಕೊಂತಾರೆ, ಇವರು ಚೆನ್ನಾಗಿ ನೋಡ್ತಾರೆ. ಇವಾಗ ಮದ್ವೆ ಆದ್ಮೇಲೆ ನಾವು ಬೆಂಗಳೂರಿಗೆ ಬಂದ್ವಿ, ಸ್ವಲ್ಪ ದುಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇವಾಗ ಲೈಫ್ ಆರಾಮಾಗಿ ಹೋಗ್ತಿದೆ. ಸೊ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಆಮೇಲೆ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ವಿಡಿಯೋ ಬಿಟ್ಟಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋದಲ್ಲಿ ತುಂಬಾ ನಾನೇ ಮಾತಾಡ್ಬಿಟ್ಟಿದ್ದೀನಿ, ಅವ್ರು ಮಾತಾಡಿಲ್ಲ. ಸೊ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ ಅವ್ರು ಮಾತಾಡಿಲ್ಲ. ನಾನ್ ಮಾತ್ರ ಮಾತಾಡಿದ್ದೀನಿ. ಸೊ ನಾನೇನಾದ್ರು ಜಾಸ್ತಿ ಮಾತಾಡಿದ್ರೆ, ನನ್ನ ವಾಯ್ಸ್ ಏನಾದ್ರು ಇರಿಟೇಟ್ ಆಗಿದ್ರೆ ಇದು ಕ್ಷಮಿಸ್ಬಿಡಿ.
ಅಂತ ಕೇಳ್ಕೊಂಡು ನಮ್ಮ ನೆಚ್ಚಿನ ವಿಡಿಯೋಗಳಿಗಾಗಿ ಯೂಟ್ಯೂಬ್ ನಮ್ಮ ಸಾರಿ ಗಾಯ್ಸ್, ಯೂಟ್ಯೂಬ್ ಈ ಚಾನಲ್ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಬೇಜಾರು ಏನೋ ಅನಿಸ್ತಾ ಇದ್ರೆ ಇನ್ನು ವಿಡಿಯೋನ ಶಿಫ್ಟ್ ಮಾಡಕ್ ಹೋಗ್ಬೇಡಿ. ನೋಡಿ, ಇಷ್ಟ ಆಯ್ತಾ ನೋಡಿ, ಲೈಕ್ ಕೊಡಿ, ಕಾಮೆಂಟ್ ಕೊಡಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಹೆಚ್ಚಿನ ವಿಡಿಯೋಗಾಗಿ ಕಾಯ್ತಾ ಇರ್ತೀರ ಅಂದ್ರೆ ಬೆಲ್ಲೈಕನ್ನ ಇದು ಮಾಡ್ಕೊಳ್ಳಿ. ನಾವು ವಿಡಿಯೋ ಬಿಟ್ಟ ತಕ್ಷಣ ನಿಮ್ಗೆ ಬರುತ್ತೆ. ಇಷ್ಟು ನಾನು ಹೇಳ್ತಾ ನಮ್ಮ ಯೂಟ್ಯೂಬ್ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.